ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ 4,000 ರೂಪಾಯಿ ಹಣ ಒಂದು ಕಡೆಗೆ ಜಮೆ ಆಗ್ತಿದೆ. ಇನ್ನೊಂದು ಕಡೆಗೆ ಈ KYC ಕೂಡ ಕಡ್ಡಾಯ. ರೇಷನ್ ಕಾರ್ಡ್ ಇದ್ದ ಗೃಹಲಕ್ಷ್ಮಿಯರಿಗೆ ಹೊಸ ರೂಲ್ಸ್ ಅಂತಾನೆ ಹೇಳ್ಬಹುದು. ಇನ್ನೊಂದು ಕಡೆಗೆ ನಿಮ್ಮ ಹತ್ರ ಯಾವುದೇ ರೇಷನ್ ಕಾರ್ಡ್ ಇರಲಿ, ಹೌದು ವೀಕ್ಷಕರೇ, ಎಲ್ಲಾ ರೇಷನ್ ಕಾರ್ಡ್ಗೂ ಕೂಡ ಈ KYC ಕಡ್ಡಾಯ ಮಾಡಲಾಗ್ತಾ ಇದೆ. ಹೌದು, ಈಗ ಈ KYC ಯಾರು ಮಾಡಿಸಲ್ಲ ಅವರಿಗೆ ಅಕ್ಕಿ ವಿತರಣೆ ಕೂಡ ಬಂದ್ ಆಗುತ್ತೆ. ಮತ್ತೆ BPL ಕಾರ್ಡ್ ಪರಿಷ್ಕರಣೆ ಕೂಡ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಲಾಗಿದೆ ಅಂತ ಒಂದು ರಾಜ್ಯ ಸರ್ಕಾರದಿಂದ ಅಪ್ಡೇಟ್ ಬಂದಿದೆ. ಸೊ ದೊಡ್ಡ ಒಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು. ನೂತನ ಆಹಾರ ಇಲಾಖೆ ಆಹಾರ ಸಚಿವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ವೀಕ್ಷಕರೇ. ಇನ್ನೊಂದು ಕಡೆಗೆ ಗುಟ್ಕಾ ಬ್ಯಾನ್ ಅಂತ ಒಂದು ಘೋಷಣೆ ಮಾಡಲಾಗಿತ್ತಲ್ಲ, ಅದನ್ನ 2 ದಿನದಲ್ಲಿ ವಾಪಸ್ ತೆಗೆದುಕೊಳ್ಳಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಹೌದು, ಗುಟ್ಕಾ ತಂಬಾಕು ಎಲ್ಲ ಕೂಡ ಬ್ಯಾನ್ ಅಂತ ಘೋಷಣೆ ಮಾಡಲಾಗಿತ್ತು. ನನ್ನನ್ನ ಕೇಳದೆ ಹೇಗೆ ಮಾಡಿದ್ರಿ ಅಂತ ಆರೋಗ್ಯ ಇಲಾಖೆಗೆ DK ಶಿವಕುಮಾರ್ ಸರ್ ಅವರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಂತ ಕೂಡ ಒಂದು ಮಾಹಿತಿ ಸಿಗ್ತಾ ಇದೆ. ಸೊ ಗುಟ್ಕಾ ಬ್ಯಾನ್ ಸದ್ಯಕ್ಕೆ ಕ್ಯಾನ್ಸಲ್ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆಗೆ ಸ್ವಂತ ಕಾರು ಮತ್ತು ಬೈಕು ಹೊಂದಿದವರಿಗೆ ಬಿಗ್ ಶಾಕ್. ನಿಮ್ಮ ಮನೆ ಮುಂದೆ ನೀವೇನಾದ್ರೂ ಬೈಕು ಕಾರು ನಿಲ್ಲಿಸ್ತೀರಾ, ಹಾಗಾದ್ರೆ 25,000 ರೂಪಾಯಿವರೆಗೂ ಶುಲ್ಕ ಕಟ್ಟಬೇಕು. ಹೌದು ವೀಕ್ಷಕರೇ, ಎಲ್ಲಾ ಬೈಕು ಕಾರು ವಾಹನ ಮಾಲೀಕರಿಗೆ ಸರ್ಕಾರದ ದೊಡ್ಡ ಒಂದು ಶಾಕಿಂಗ್ ಸುದ್ದಿ. ಇನ್ನೊಂದು ಕಡೆಗೆ ಆಸ್ತಿ ಮಾಲೀಕರಿಗೆ ಇದೆ ಕೊನೆಯ ಅವಕಾಶ. 23ನೇ ತಾರೀಕು ಕೊನೆ ದಿನಾಂಕ ಅಂತ ಹೇಳಲಾಗ್ತಾ ಇದೆ. ಬಿ ಖಾತೆಯಿಂದ ಎ ಖಾತೆಗೆ ಪರಿವರ್ತಿಸಲು. ನೋಡಿ, ಮೊದಲು 5% ಇತ್ತು, ಈಗ ನಿಗದಿತ ಶುಲ್ಕ ಕೇವಲ 2% ಆಗಿದೆ. ಇದ್ರ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ, ನೋಡೋಣ. ಅದಕ್ಕಿಂತ ಮುಂಚೆ ನೀವು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ, ರೇಷನ್ ಕಾರ್ಡ್ ಹೊಂದಿದ್ರೆ ಹೊಸ ರೂಲ್ಸ್, ಹೊಸ ಗುಡ್ ನ್ಯೂಸ್ ಇದೆ. ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ಸಪೋರ್ಟ್ ಮಾಡಿ. ದಯವಿಟ್ಟು ಲೈಕ್ ಮಾಡಿ ವಿಡಿಯೋಗೆ. ಹಾಗೂ ಪ್ರತಿಯೊಬ್ಬರು ಕೂಡ ದಯಮಾಡಿ ಕಮೆಂಟ್ ಮಾಡಿ. ನಿಮಗೆ 32ನೇ ಕಂತು ಗೃಹಲಕ್ಷ್ಮಿ ಹಣ ಅಕೌಂಟ್ಗೆ ಜಮೆ ಆಯ್ತಾ? ಇದಕ್ಕಂದ್ರೆ 32ನೇ ಕಂತು ಹಣ ಈಗ ಗೃಹಲಕ್ಷ್ಮಿಯರಿಗೆ ಜಮೆ ಆಗೋದಕ್ಕೆ ಶುರುವಾಗಿದೆ. ಇನ್ನೊಂದು ಕಡೆಗೆ ಗೃಹಲಕ್ಷ್ಮಿಯರಿಗೆ ಈ KYC ಕೂಡ ಕಡ್ಡಾಯ ಮಾಡಲಿದ್ದಾರೆ ಎಂಬುವ ಒಂದು ಮಾಹಿತಿ ಇಲ್ಲಿ ಸಿಗ್ತಾ ಇದೆ ವೀಕ್ಷಕರೇ. ಹೌದು, ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಈಗಾಗಲೇ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು 2,443 ಕೋಟಿ ರೂಪಾಯಿ ಹಣವನ್ನ ಬಿಡುಗಡೆ ಮಾಡೋದ್ರ ಮೂಲಕ ಕೇವಲ 15 ದಿನದ ಗ್ಯಾಪ್ ಅಲ್ಲಿ ಒಟ್ಟು 4,000 ರೂಪಾಯಿ ಹಣವನ್ನ ಗೃಹಲಕ್ಷ್ಮಿಯರಿಗೆ ಜಮೆ ಮಾಡಿದ್ದಾರೆ ಎಂಬ ಮಾಹಿತಿ ಸಿಕ್ಕಿದೆ. ಸೊ ಸರ್ಕಾರದಿಂದ ಇದು ಅಧಿಕೃತವಾಗಿ ಬಂದಿರುವ ಆದೇಶವಾಗಿದೆ ವೀಕ್ಷಕರೇ. ಸೊ 32ನೇ ಕಂತು ಹಣ ಅಧಿಕೃತವಾಗಿ ಬಿಡುಗಡೆ ಆಗಿದೆ. ಗೃಹಲಕ್ಷ್ಮಿಯರ ಅಕೌಂಟ್ಗೆ ಈಗ ಜಮೆ ಆಗೋದಕ್ಕೂ ಕೂಡ ಪ್ರಾರಂಭವಾಗಿದೆ ಅಂತಾನೂ ಕೂಡ ಇಲ್ಲಿ ಹೇಳ್ಬೋದು. ನೋಡಿ, ಸಾಲು ಹಬ್ಬಗಳು ಬರ್ತಿದ್ದಾವೆ. ಸೊ ಗೃಹಲಕ್ಷ್ಮಿಯ 33ನೇ ಕಂತಿನ ಹಣವು ಕೂಡ ಶೀಘ್ರದಲ್ಲೇ ಬಿಡುಗಡೆ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ಬಹುದು. ಈಗಾಗಲೇ ಆಗಸ್ಟ್ ತಿಂಗಳಿಗೆ ಗೃಹಲಕ್ಷ್ಮಿ ಯೋಜನೆಗೆ 3 ವರ್ಷ ಕಂಪ್ಲೀಟ್ ಆಗ್ತಾ ಇದೆ. ಅಂದ್ರೆ 36 ತಿಂಗಳು ಕಂಪ್ಲೀಟ್ ಆಗ್ತಿದೆ. ಸರ್ಕಾರ ಈಗ 32ನೇ ಕಂತಿನವರೆಗೂ ಗೃಹಲಕ್ಷ್ಮಿಯರಿಗೆ ಅಂದ್ರೆ 64,000 ರೂಪಾಯಿ ಒಂದು ಗೃಹಲಕ್ಷ್ಮಿ ಅಕೌಂಟ್ಗೆ ಹಣವನ್ನ ಕೊಡಲಾಗಿದೆ. ಈ ಬಾರಿ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರೇ 2,443 ಕೋಟಿ ರೂಪಾಯಿ ಹಣವನ್ನ ಬಿಡುಗಡೆ ಕೂಡ ಇಲ್ಲಿ ಮಾಡಿರುವಂತದ್ದು. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ಗೃಹಲಕ್ಷ್ಮಿಯಲ್ಲಿ ಅನರ್ಹ ಫಲಾನುಭವಿಗಳು, ನಕಲಿ ಫಲಾನುಭವಿಗಳಿದ್ದಾರೆ, ಅವರ ಅಕೌಂಟ್ಗೆ ಹಣ ಇನ್ ಮುಂದೆ ಬರೋದಿಲ್ಲ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಯಾಕಂದ್ರೆ ಗೃಹಲಕ್ಷ್ಮಿಯ ಮರು ಅರ್ಜಿ ಪ್ರಕ್ರಿಯೆ ಕೂಡ ಈಗ ಪ್ರಾರಂಭವಾಗ್ತಾ ಇದೆ. SIR ಪ್ರಕ್ರಿಯೆ ಮುಗಿದ ತಕ್ಷಣವೇ ಗೃಹಲಕ್ಷ್ಮಿಯ ಮರು ಅರ್ಜಿ ಪ್ರಕ್ರಿಯೆ, ಮನೆ ಬಾಗಿಲಿಗೆ ಅರ್ಜಿ ನಮೂನೆ ಕೂಡ ಬರುತ್ತೆ. ಗೃಹಲಕ್ಷ್ಮಿಯರು ತುಂಬಬೇಕು, ಮತ್ತೆ ವಾಪಸ್ ಕೊಟ್ರೆ ಮಾತ್ರ ಅಂತ ಒಂದು ಅಕೌಂಟ್ ಆಕ್ಟಿವ್ ಇರುತ್ತೆ. ಮತ್ತೆ ಈ KYC ಕೂಡ ಕಡ್ಡಾಯ ಮಾಡಲಿದ್ದಾರೆ. ಹೌದು, ಗೃಹಲಕ್ಷ್ಮಿ ಮೂಲಕ ನಿಮಗೆ ಪ್ರತಿ ತಿಂಗಳು 2,000 ಹಣ ಬರಬೇಕಂದ್ರೆ ನೀವು KYC ಮಾಡಿಸಲೇಬೇಕು. ನೋಡಿ, ನಿಮ್ಮ ರೇಷನ್ ಕಾರ್ಡ್ಗೂ ಕೂಡ ಈ KYC ಕಡ್ಡಾಯವಾಗಿ ಮಾಡಿಸಬೇಕು. ಇನ್ನು ಗೃಹಲಕ್ಷ್ಮಿ ಯೋಜನೆಗೂ ಕೂಡ ಪ್ರತ್ಯೇಕವಾಗಿ ನೀವು ಬಯೋಮೆಟ್ರಿಕ್ ಕೊಡಬೇಕಾಗುತ್ತೆ. ನೋಡಿ, ಯಾರೆಲ್ಲ ರೇಷನ್ ಕಾರ್ಡ್ಗೆ ಇನ್ನೂ ಕೂಡ ಈ KYC ಮಾಡಿಸಿಲ್ಲ ಅವರಿಗೆ ಸೆಪ್ಟೆಂಬರ್ 30 ಕೊನೆ ದಿನಾಂಕ ಅಂತಾನೂ ಕೂಡ ಹೇಳಲಾಗಿದೆ. ಇನ್ನೊಂದು ಕಡೆಗೆ ಆಹಾರ ಇಲಾಖೆಯ ಡೇಟಾ ಬೇಸ್ ನಲ್ಲಿ ಗೃಹಲಕ್ಷ್ಮಿಯರಿಗಾಗಲೇ ಒಂದು ಬಯೋಮೆಟ್ರಿಕ್ ಕೊಟ್ಟಿರ್ತೀರಾ. ಅಂದ್ರೆ ನಿಮ್ಮ ಒಂದು ಅನ್ನಭಾಗ್ಯ ಯೋಜನೆ ಫಲಾನುಭವಿಗಳಾಗಿದ್ರೆ ನೀವು ಆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಬಯೋಮೆಟ್ರಿಕ್ ಕೊಟ್ಟಿದ್ರೆ ಅದನ್ನು ಕೂಡ ಇಲ್ಲಿ ವೆರಿಫೈ ಮಾಡಲಾಗುತ್ತೆ. ಸೊ ಇಲ್ಲಿ ಗೃಹಲಕ್ಷ್ಮಿ ಅಕೌಂಟ್ ಅನ್ನ 2 ಕಡೆಯಿಂದ ವೆರಿಫೈ ಮಾಡಲಾಗುತ್ತೆ. ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಮೂಲಕ ಮತ್ತು ನೀವು ಕೊಡುವ ಒಂದು ಅರ್ಜಿ ನಮೂನೆ ಏನಿರುತ್ತೆ ಅದನ್ನು ತುಂಬೋದ್ರ ಮೂಲಕ ಎರಡನ್ನೂ ಕೂಡ ಇಲ್ಲಿ ಮ್ಯಾಚ್ ಮಾಡಿ ಗೃಹಲಕ್ಷ್ಮಿ ಅಕೌಂಟ್ ಅಲ್ಲಿ ಯಾರು ನೈಜ ಫಲಾನುಭವಿಗಳಿದ್ದಾರೆ ಅವರಿಗೆ ಮಾತ್ರ ಹಣ ಹೋಗುವಂತೆ ಮಾಡ್ತಾರೆ. ಸೊ ಇಲ್ಲಿ ಸರ್ಕಾರಕ್ಕೂ ಕೂಡ ನಾವು ಯಾರಿಗೆ ಹಣ ಹಾಕ್ತಿದ್ದೀವಿ ಅದು ಕೂಡ ಮಾಹಿತಿ ಬೇಕಲ್ವಾ. ಸೊ ವೀಕ್ಷಕರೇ, ಈ ಒಂದು ಮಾಹಿತಿ ಮುಖ್ಯ ಒಂದು ಸರ್ಕಾರದಿಂದ ಬಂದಿರುವಂತದ್ದು. ಈಗ 32ನೇ ಕಂತು ಹಣ ಕೂಡ ಜಮೆ ಆಗ್ತಿದೆ. ನೋಡಿ, ನಿಮ್ಮ ಅಕೌಂಟ್ಗೆ ಇನ್ನೂ ಕೂಡ ಹಣ ಜಮೆ ಆಗಿಲ್ಲ ಅಂದ್ರೆ ಯಾವಾಗ ಜಮೆ ಆಗುತ್ತೆ ನೋಡಿ, 20ನೇ ತಾರೀಕಿನವರೆಗೂ ನೀವು ಕಾಯಬೇಕು ವೀಕ್ಷಕರೇ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮೂಲಕ ಹಣ ಬರ್ಬೇಕಂದ್ರೆ ಕೆಲವೊಮ್ಮೆ 1 ವಾರ 2 ವಾರ ಸಮಯ ಬೇಕಾಗುತ್ತೆ. ಹೀಗಾಗಿ ಗೃಹಲಕ್ಷ್ಮಿಯರು ಹಣ ಬಂದಿಲ್ಲ ಅಂತ ಚಿಂತೆ ಪಡೋದು ಕೂಡ ಬೇಕಾಗಿಲ್ಲ. ಯಾಕಂದ್ರೆ 1 ವಾರಗಳ ಕಾಲ ಸಮಯ ಬೇಕಾಗುತ್ತೆ. ಈಗ ತಾನೇ ಹಣ ಜಮೆ ಆಗೋದಕ್ಕೆ ಶುರುವಾಗಿದೆ. ನಿಮಗೆ 32ನೇ ಕಂತು ಹಣ ಜಮೆ ಆಗಿದೆ, ಬೇಗನೆ ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ. ಇದು ತುಂಬಾ ಜನ ನಮಗೆ ಹಣ ಬಂದಿಲ್ಲ, 30, 31, 32 3 ಕಂತು ಹಣ ಬಂದಿಲ್ಲ ಅಂತ ಹೇಳ್ತಿದಾರಲ್ಲ. ಸೊ ವೀಕ್ಷಕರೇ, ಮರು ಅರ್ಜಿ ಪ್ರಕ್ರಿಯೆ ಆಗೋವರೆಗೂ ಸ್ವಲ್ಪ ವೇಟ್ ಮಾಡಿ. ನಿಮ್ಮ ಬ್ಯಾಂಕ್ ಅಕೌಂಟ್ ಎಲ್ಲ ಕರೆಕ್ಟ್ ಇದೆಯಲ್ಲೋ ಅಂತ ಚೆಕ್ ಮಾಡ್ಕೊಳ್ಳಿ. DBT ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನು ಕಡ್ಡಾಯವಾಗಿ ನೀವು ರೇಷನ್ ಕಾರ್ಡ್ಗೆ ಈ KYC ಮಾಡಿಸಿಲ್ಲ ಅಂದ್ರೆ ಬೇಗನೆ ರೇಷನ್ ಕಾರ್ಡ್ಗೂ ಕೂಡ ಈ KYC ಮಾಡಿಸ್ಕೊಳ್ಳಿ. ಯಾಕಂದ್ರೆ ಮರು ಅರ್ಜಿ ಪ್ರಕ್ರಿಯೆಯಲ್ಲಿ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಪಾರ್ಟ್
ಸ್ಟಾರ್ಟ್ ಅಂತ ಹೇಳಲಾಗ್ತಾ ಇದೆ. ಸೊ ಗೃಹಲಕ್ಷ್ಮಿ ಹಣ ಬರ್ಬೇಕಂದ್ರೆ ನೀವು ಅರ್ಜಿ ತುಂಬಬೇಕು, ಮತ್ತೆ ನಿಮ್ಮ ಬಯೋಮೆಟ್ರಿಕ್, ನಿಮ್ಮ ಹೆಬ್ಬಟ್ಟು ಗುರುತು, ಮುಖಚೇರೆ ದೃಢೀಕರಣ ಈ ಎರಡರಲ್ಲಿ ಒಂದು ನೀವು ಕೊಡಬೇಕಾಗುತ್ತೆ. ಮತ್ತೆ ನಿಮ್ಮ ಒಂದು ಆಧಾರ್ ಕಾರ್ಡ್, ವೋಟರ್ ಕಾರ್ಡ್ ಮತ್ತೆ SIR ಪ್ರಕ್ರಿಯೆಯಿಂದ ನಿಮ್ಮ ಒಂದು ಮತಪಟ್ಟಿಯಲ್ಲಿ ನಿಮ್ಮ ಹೆಸರು ಉಳಿಬೇಕು. ನಿಮ್ಮ ಒಂದು ಹೆಸರು ಏನಾದ್ರೂ ಮತಪಟ್ಟಿಯಿಂದ ಡಿಲೀಟ್ ಆಯಿತು ಅಂದ್ರೆ ನಿಮಗೆ ಗೃಹಲಕ್ಷ್ಮಿ ಹಣನು ಬರೋದಿಲ್ಲ. ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ SIR ಪ್ರಕ್ರಿಯೆ BL ಅವರು ಕೊಟ್ಟ ಅರ್ಜಿ ತುಂಬಿ ನೀವು ವಾಪಸ್ ಕೊಡ್ಲೇಬೇಕಾಗುತ್ತೆ. ಇನ್ನು ವೀಕ್ಷಕರೇ, ಈ KYC ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ. ರೇಷನ್ ಕಾರ್ಡ್ ಸದ್ಯಕ್ಕೆ ಯಾವುದೇ ಕಾರಣಕ್ಕೂ ರದ್ದಾಗೋದಿಲ್ಲ ಎಂಬ ದೊಡ್ಡ ಗುಡ್ ನ್ಯೂಸ್ ಕೂಡ ಬಂದಿದೆ. ನೂತನ ಸಚಿವರು, ಆಹಾರ ಇಲಾಖೆಯ ನೂತನ ಸಚಿವರು ಈಗ ರಿಜ್ವಾನ್ ಅರ್ಷದ್ ಸರ್ ಅವರು ಆಗಿದ್ದಾರೆ. ಸೊ ರಿಜ್ವಾನ್ ಅರ್ಷದ್ ಸರ್ ಅವರು ಹೇಳಿಕೆ ಕೊಟ್ಟಿರೋ ಪ್ರಕಾರ ಈ KYC ಪ್ರಕ್ರಿಯೆಗೆ ಈಗ ಮತ್ತೊಮ್ಮೆ ಸಮಯ ಕೊಡಲಾಗಿದೆ. ಸೆಪ್ಟೆಂಬರ್ 30ರವರೆಗೂ ಕೊನೆ ಅವಕಾಶ. ನೋಡಿ, ಇನ್ನೂ ಕೂಡ ತುಂಬಾ ಜನ ಈ KYC ಮಾಡಿಸಿಲ್ಲ. ಯಾರೆಲ್ಲ ಈ KYC ಮಾಡಿಸೋದಿಲ್ಲ ಅಂತವರಿಗೆ ಪಡಿತರ ವಿತರಣೆ ಕೂಡ ಇರೋದಿಲ್ಲ, ಮತ್ತೆ ಅವರ BPL ಕಾರ್ಡ್ APL ಕಾರ್ಡ್ಗೆ ವರ್ಗಾವಣೆ ಆಗುವ ಸಾಧ್ಯತೆ ಕೂಡ ಇರಲಿದೆ. ಸೊ ಈ KYC ತುಂಬಾ ಇಂಪಾರ್ಟೆಂಟ್, ಪ್ರತಿಯೊಬ್ರು ಕೂಡ ಮಾಡಿಸಬೇಕಾಗುತ್ತೆ. ನಿಮ್ಮ ಕಾರ್ಡ್ ಅಲ್ಲಿ ಎಷ್ಟು ಜನ ಇರ್ತಾರೆ ಅಷ್ಟು ಜನರ ಒಂದು ಈ KYC ಅಂದ್ರೆ ಇದಕ್ಕೆ ಆಧಾರ್ ಕಾರ್ಡ್ ಕೂಡ ಬೇಕಾಗುತ್ತೆ. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ಸದ್ಯಕ್ಕೆ ಯಾವುದೇ ಕಾರಣಕ್ಕೂ ಸದ್ಯಕ್ಕೆ BPL ಕಾರ್ಡ್ ಪರಿಷ್ಕರಣೆ ಮಾಡೋದಿಲ್ಲ ಎಂಬ ಒಂದು ಮಾಹಿತಿ ಈಗ ಸದ್ಯಕ್ಕೆ ಬಂದಿರುವಂತದ್ದು. ನೂತನ ಸಚಿವರು, ಆಹಾರ ಇಲಾಖೆಯ ನೂತನ ಸಚಿವರು ರಿಜ್ವಾನ್ ಅರ್ಷದ್ ಸರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ವೀಕ್ಷಕರೇ ನೋಡಿ, ಮೊದಲಿಗೆ ಹೇಳ್ಬೇಕಂದ್ರೆ ಈಗಾಗಲೇ ಆಹಾರ ಇಲಾಖೆಯಿಂದ ಒಂದು ಅಪ್ಡೇಟ್ ಬಂದಿರೋ ಪ್ರಕಾರ BPL ಕಾರ್ಡು ಏನು 7 ಲಕ್ಷ ಕಾರ್ಡುಗಳು ಕೇಂದ್ರ ಸರ್ಕಾರ ಗುರುತು ಮಾಡಿದೆ. 1 ವರ್ಷದಿಂದ ಯಾರು ಪಡಿತರ ಪಡೆದುಕೊಂಡಿಲ್ಲ ಅವರ BPL ಕಾರ್ಡು ಕೂಡ APL ಕಾರ್ಡ್ ಆಗಬೇಕು. ಇನ್ನು ಇನ್ಕಮ್ ಲಿಮಿಟ್ ಜಾಸ್ತಿ ಇದ್ದವರು, 1,20,000 ರೂಪಾಯಿ ಮೇಲೆ ಆದಾಯ ಇದ್ದವರು, ಸರ್ಕಾರಿ ನೌಕರರು ಯಾರೆಲ್ಲ BPL ಕಾರ್ಡ್ ಅಲ್ಲಿ ಇದ್ದಾರೆ ಅವರೆಲ್ಲರನ್ನು ಕೂಡ APL ಕಾರ್ಡ್ಗೆ ವರ್ಗಾವಣೆ ಮಾಡಬೇಕು ಅಂತ ಒಂದು ಹೇಳಿಕೆ ಇದೆ, ಒಂದು ನೋಟ್ ಇದೆ ಕೇಂದ್ರ ಸರ್ಕಾರದಿಂದ. ಆದ್ರೆ ಈಗ ಸದ್ಯಕ್ಕೆ ಯಾರೆಲ್ಲ ಈ KYC ಮಾಡಿಸಲ್ಲ ನೋಡಿ, ಅವರು ಕಡ್ಡಾಯವಾಗಿ ಪಡಿತರ ಬೇಕು ಅಂದ್ರೆ ಈ KYC ಮಾಡಿಸಲೇಬೇಕು. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ ತಾತ್ಕಾಲಿಕವಾಗಿ BPL ಕಾರ್ಡ್ ಪರಿಷ್ಕರಣೆ ನಿಲ್ಲಿಸುವಂತೆ ಸಚಿವರು ಸೂಚನೆ ನೀಡಿದ್ದಾರೆ. ಇದು ಒಂದು ಕಡೆಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಅಂದ್ರೆ ಯಾವೆಲ್ಲ 3 ಲಕ್ಷ ಕಾರ್ಡುಗಳು ರದ್ದಾಗುವ ಸಾಧ್ಯತೆ ಇತ್ತಲ್ಲ ಅವುಗಳನ್ನ ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕು, ಸಮಯ ಬೇಕು. ಹೀಗಾಗಿ ಸದ್ಯಕ್ಕೆ BPL ಕಾರ್ಡ್ ಪರಿಷ್ಕರಣೆ ನಿಲ್ಲಿಸಲಾಗಿದೆ. ಇದರಿಂದ ಒಂದು ತಾತ್ಕಾಲಿಕ ರಿಲೀಫ್ ಅಂತ ಹೇಳ್ಬೋದು. ಇನ್ನು ಇಂದಿರಾ ಕಿಟ್ ಯೋಜನೆ ಬಗ್ಗೆನೂ ಕೂಡ ಮಾತನಾಡಲಾಗಿದೆ. ನೋಡಿ, ಇಂದಿರಾ ಕಿಟ್ ಯೋಜನೆ ಇದು ತುಂಬಾ ದೊಡ್ಡ ಯೋಜನೆ, ಬರೋಬ್ಬರಿ 6,000 ಕೋಟಿ ರೂಪಾಯಿ ಯೋಜನೆ ಆಗಿದೆ. ಸೊ ಈ ಒಂದು ಯೋಜನೆಯಲ್ಲಿ ಇಂದಿರಾ ಕಿಟ್ ಅಲ್ಲಿ ತೊಗರಿಬೇಳೆ, ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ ಈ 4 ಆಹಾರ ಸಾಮಗ್ರಿಗಳು ಸರ್ಕಾರ ಕೊಡ್ತೀನಿ ಅಂತ ಘೋಷಣೆ ಮಾಡಿ 1 ವರ್ಷ ಆಗ್ತಿದೆ. ವಿಳಂಬ ಆಗಿರೋ ಹಿಂದೆ ಕಾರಣ ಏನಪ್ಪಾ ಅಂದ್ರೆ ಅಮೆರಿಕ ಇರಾನ್ ನಡುವಿನ ಯುದ್ಧದಿಂದಾಗಿ ಬೆಲೆಗಳ ಏರಿಕೆ. ನೋಡಿ, ಬೆಲೆಗಳು ಏರಿಕೆ ಆಗಿರೋದ್ರಿಂದ ವಿತರಣೆಯಲ್ಲಿ ಸ್ವಲ್ಪ ವಿಳಂಬವಾಗಿರಬಹುದು, ಆದ್ರೆ ಅಂತಿಮ ಹಂತದಲ್ಲಿ ಬಂದಿದೆ, ಆದಷ್ಟು ಬೇಗ ವಿತರಣೆ ಮಾಡ್ತೀವಿ ಅಂತಾನು ಕೂಡ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಸೊ 5 kg ಹೆಚ್ಚುವರಿ ಅಕ್ಕಿ ಬದಲಾಗಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಎಲ್ಲಾ ಆಹಾರ ಸಾಮಗ್ರಿಗಳು ಸಿಗಲಿದ್ದಾವೆ. ಇನ್ನು ಗುಟ್ಕಾ ನಿಷೇಧ ಆದೇಶಕ್ಕೆ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಕೊನೆಗೂ ರಿಪ್ಲೈ ಮಾಡಿರುವಂತದ್ದು. ನನ್ನನ್ನ ಕೇಳದೆ ಹೇಗೆ ಮಾಡಿದ್ರಿ ಅಂತ ಆರೋಗ್ಯ ಇಲಾಖೆಗೆ ತರಾಟೆ ತೆಗೆದುಕೊಂಡಿದ್ದಾರೆ. ಗುಟ್ಕಾ ನಿಷೇಧದ ಆದೇಶದ ಶೀಘ್ರದಲ್ಲೇ ವಾಪಸ್ ಪಡೆಯುವ ಎಲ್ಲಾ ಲಕ್ಷಣಗಳು ಕೂಡ ಗೋಚರಿಸಲಾರಂಭಿದೆ. ಹೌದು, ಈ ಕುರಿತು ಸಚಿವ ಸಂಪುಟ ಸಭೆಯಲ್ಲಿ ಅಸಮಾಧಾನ ವ್ಯಕ್ತಪಡಿಸಿರುವ CM DK ಶಿವಕುಮಾರ್ ಸರ್ ಅವರು ನನ್ನನ್ನು ಕೇಳದೆ ಇಂತಹ ಮಹತ್ವದ ನಿರ್ಧಾರ ಹೇಗೆ ಕೈಗೊಂಡ್ರಿ ಅಂತ ಆರೋಗ್ಯ ಇಲಾಖೆ ಕಾರ್ಯದರ್ಶಿಯನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಂತ ಎನ್ನಲಾಗಿದೆ. ಅಲ್ಲಿಗೆ ರಾಷ್ಟ್ರಾದ್ಯಂತ ಭಾರಿ ದೊಡ್ಡ ಸುದ್ದಿಯಾಗಿದ್ದ ಕರ್ನಾಟಕದಲ್ಲಿ ಗುಟ್ಕಾ ನಿಷೇಧ ಎಂಬ ಆದೇಶ ಈಗ ಕೇವಲ 2-3 ದಿನಗಳಲ್ಲಿ ಮತ್ತೆ ಈಗ ಡಿಲೀಟ್ ಆಗುವ ಸಾಧ್ಯತೆ ಇದೆ. ಹೌದು ವೀಕ್ಷಕರೇ, ನಮ್ಮ ಕರ್ನಾಟಕ ರಾಜ್ಯದಂತ ಗುಟ್ಕಾ, ಪಾನ್ ಮಸಾಲ, ತಂಬಾಕು, ನಿಕೋಟಿನ್ ಹೊಂದಿದಂತ ಗುಟ್ಕಾ ಬ್ಯಾನ್ ಅಂತ ಘೋಷಣೆ ಮಾಡಲಾಗಿತ್ತು. ಮಾರಾಟ ಮಾಡೋದು ಆಗಿರ್ಬೋದು, ಶೇಖರಣೆ ಮಾಡೋದು, ರೆಡಿ ಮಾಡೋದು, ಸಾಗಾಣಿಕೆ ಮಾಡೋದು ಕೂಡ ಬ್ಯಾನ್ ಅಂತ ಘೋಷಣೆ ಮಾಡಲಾಗಿತ್ತು. ಆದ್ರೆ ಈ ಆದೇಶ ವಾಪಸ್ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಗುಟ್ಕಾ ಬ್ಯಾನ್ ಎಂಬ ಒಂದು ಕರ್ನಾಟಕದಲ್ಲಿ ಬಂದಿದ್ದ ಸುದ್ದಿ ಈಗ ಕ್ಯಾನ್ಸಲ್ ಆಗ್ತಿದೆ ಅಂತಾನು ಕೂಡ ಇಲ್ಲಿ ಹೇಳಬಹುದು. ಮತ್ತೆ ಇನ್ನೊಂದು ಕಡೆಗೆ ಅಡಕೆ ಬೆಳೆಗಾರರಿಗೆ ಒಂದು ತೊಂದರೆ ಆಗುತ್ತೆ. ಈಗ ನೋಡಿ, ಗುಟ್ಕಾ, ಪಾನ್ ಮಸಾಲ ಬ್ಯಾನ್ ಮಾಡೋದ್ರಿಂದ ಅಡಿಕೆ ವ್ಯಾಪಾರಸ್ಥರಿಗೆ ಮತ್ತೆ ಅಡಿಕೆ ಬೆಳೆಯವರಿಗೂ ಕೂಡ ಆರ್ಥಿಕ ನಷ್ಟವಾಗುವ ಸಾಧ್ಯತೆ ಇದೆ. ಸೊ ಈ ಕಾರಣದಿಂದಾಗಿಲೂ ಕೂಡ ಗುಟ್ಕಾ ಮತ್ತು ಪಾನ್ ಮಸಾಲ ಸದ್ಯಕ್ಕೆ ಬ್ಯಾನ್ ಬೇಡ ಎಂಬ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಸೊ ನಿಮ್ಮ ಪ್ರಕಾರ, ನಿಮ್ಮ ಅನಿಸಿಕೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಗುಟ್ಕಾ ಬ್ಯಾನ್ ಮಾಡ್ಬೇಕಾ ಬೇಡವಾ, ನಿಮ್ಮ ಅನಿಸಿಕೆ ದಯವಿಟ್ಟು ಕಮೆಂಟ್ ಮಾಡಿ ವೀಕ್ಷಕರೇ. ಇನ್ನು ನೋಡಿ, ನಿಮ್ಮದೇ ಸ್ವಂತ ವಾಹನ ನೀವು ಮನೆ ಮುಂದೆ ನಿಲ್ಲಿಸ್ತೀರಾ ನೋಡಿ, ಬೈಕು, ಕಾರ್ ಇದ್ದವ್ರಿಗೂ ಕೂಡ ಇಲ್ಲಿ ವರ್ಷಕ್ಕೆ ಇಷ್ಟು ಅಂತ ಶುಲ್ಕ ಕಟ್ಟಬೇಕು. ಇದು ಸ್ಪೆಷಲಿ ಬೆಂಗಳೂರಲ್ಲಿ ಈಗ ಪ್ರಾರಂಭವಾಗ್ತಾ ಇದೆ. ಹೌದು, ಮನೆ ಬಳಿ ರಸ್ತೆಯಲ್ಲಿ ಕಾರು ಪಾರ್ಕಿಂಗ್ ಮಾಡಿದ್ರೆ ಇನ್ನು ಮುಂದೆ ಶುಲ್ಕ ಕಟ್ಟಬೇಕಾಗುತ್ತೆ. ಇಲ್ಲಿ ನಗರದ ರಸ್ತೆಗಳನ್ನ ABC ಎಂದು ವರ್ಗ ಮಾಡಲಾಗಿದೆ. ಹೊಸ ಪಾರ್ಕಿಂಗ್ ನೀತಿ ಕರಡು ಕೂಡ ರಿಲೀಸ್ ಮಾಡಲಾಗಿದೆ ವೀಕ್ಷಕರೇ. ನೋಡಿ, ಮೊದಲಿಗೆ ಹೇಳ್ಬೇಕಂದ್ರೆ ಇಲ್ಲಿ ನೀವೇನಾದ್ರೂ ಆನ್ ಸ್ಟ್ರೀಟ್ ಪಾರ್ಕಿಂಗ್ ಮಾಡ್ತೀರಾ ಅಂದ್ರೆ, ನಿಮ್ಮ ಮನೆ ಮುಂದೆ ನೀವೇನಾದ್ರೂ ಪಾರ್ಕಿಂಗ್ ಮಾಡ್ತೀರಾ ಅಂದ್ರೆ
ನೀವಿಷ್ಟು ಅಂತ ಇಲ್ಲಿ ಸರ್ಕಾರಕ್ಕೆ ಶುಲ್ಕ ಕಟ್ಟಬೇಕಾಗುತ್ತೆ. ನೋಡಿ, ಮೊದಲಿಗೆ ಹೇಳ್ಬೇಕಂದ್ರೆ ವಸತಿ ಪಾರ್ಕಿಂಗ್ ಶುಲ್ಕ ಸಣ್ಣ ಕಾರ ಇದ್ರೆ 15,000 ರೂಪಾಯಿ ವರ್ಷಕ್ಕೆ, ಸಡಾನ್ ಕಾರು ಇದ್ರೆ 20,000, ಎಕ್ಸ್ಯುವಿ ಇದ್ರೆ ದೊಡ್ಡ ಕಾರು ಇದ್ರೆ 25,000 ಪ್ರತಿ ವರ್ಷ. ಇನ್ನು ಅಕ್ರಮ ಪಾರ್ಕಿಂಗ್ ದಂಡ ಕಾರ್ಗಳಿಗೆ 500, ಬೈಕ್ಗಳಿಗೆ 300, ಫುಟ್ಪಾತ್ ನಲ್ಲಿ ಮಾಡಿದ್ರೆ ನೋ ಪಾರ್ಕಿಂಗ್ ದಂಡ ಅದು 1,000 ರೂಪಾಯಿ ಕಾರುಗಳಿಗೆ, ಬೈಕ್ಗಳಿಗೆ 600 ರೂಪಾಯಿ. ನೋಡಿ ವೀಕ್ಷಕರೇ, ಇದು ಒಂದು ಹೊಸ ರೂಲ್ಸ್ ಅಂತಾನೆ ಹೇಳ್ಬೋದು. ಮತ್ತೆ ಮನೆ ಬಳಿ ರಸ್ತೆಯಲ್ಲಿ ಕಾರ್ ಪಾರ್ಕ್ ಮಾಡ್ತಾರೆ. ತುಂಬಾ ಜನ ಸಂಧಿಯಲ್ಲಿ ಮನೆ ಕಟ್ಟಿರ್ತಾರೆ, ಆದ್ರೆ ಮನೆ ಮುಂದೆ ಕಾರ್ಗಳನ್ನು ನಿಲ್ಲಿಸಿರ್ತಾರೆ. ಸೊ ಅಲ್ಲಿ ಸಂಚಾರಕ್ಕೂ ಕೂಡ ಒಂದು ಕಾರ್ ಪಾಸ್ಗೂ ಕೂಡ ಜಾಗ ಇರಲ್ಲ. ಸೊ ಈ ತರ ಪರಿಸ್ಥಿತಿ ಇರುವಂತದ್ದು. ಸೊ ಯಾರೆಲ್ಲ ಸ್ವಂತ ಕಾರು ಮತ್ತು ಬೈಕ್ಗಳನ್ನ ಸ್ಪೆಷಲಿ ಇದು ಬೆಂಗಳೂರಲ್ಲಿ ಹೊಂದಿರ್ತಾರೆ, ಕೇವಲ ಕರ್ನಾಟಕದಲ್ಲಿ ಇದು ಬೆಂಗಳೂರಲ್ಲಿ ಮಾತ್ರ ಸದ್ಯಕ್ಕೆ ಪ್ರಾರಂಭವಾಗ್ತಿದೆ. ಸೊ ಯಾರೆಲ್ಲ ಮನೆಯಿಂದ ಹೊರಗೆ ರಸ್ತೆಗಳಲ್ಲಿ ಕಾರು ನಿಲುಗಡೆ ಮಾಡುವ ನಿವಾಸಿಗಳ ಮೇಲೆ ವಾರ್ಷಿಕ ಕನಿಷ್ಠ 15,000 ರಿಂದ 25,000 ರೂಪಾಯಿ ವರೆಗಿನ ಪಾರ್ಕಿಂಗ್ ಶುಲ್ಕ ಹಾಕಲು ಸರ್ಕಾರ ಹೊರಟಿರುವಂತದ್ದು. ಇದಕ್ಕಾಗಿ ವಾಹನ ಮಾಲೀಕರಿಗೆ 1 ವರ್ಷ ಕಾಲಾವಧಿಯ ಮಾಸಿಕ ಪಾಸ್ ಗಳನ್ನು ಕೂಡ ವಿತರಿಸಲು ಚಿಂತನೆ ನಡೆಸಿದೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಮತ್ತೆ ಸ್ಕ್ರೀನ್ ಮೇಲೆ ಆ ಒಂದು ಡೇಟಾ ಕರಡು ಕೂಡ ನೀವು ನೋಡ್ತಿರಬಹುದು. ಇನ್ನು ವೀಕ್ಷಕರೇ, ಬಿ ಖಾತಾ ಆಸ್ತಿಗಳಿಗೆ ಎ ಖಾತಾ ಮಾನ್ಯತೆ. ನೋಡಿ, ರಾಜ್ಯದಂತ ಈಗಾಗಲೇ ಎಲ್ಲಾ ಒಂದು ಜಿಲ್ಲೆಗಳಿಗೂ ಕೂಡ ಈ ಒಂದು 6ನೇ ಗ್ಯಾರಂಟಿ ಯೋಜನೆ ಪ್ರಾರಂಭವಾಗಿದೆ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಮೊದಲೇ ದಿನವೇ ತಮ್ಮ ಒಂದು 6ನೇ ಗ್ಯಾರಂಟಿ ಅಂತ ಘೋಷಣೆ ಮಾಡಿದ್ರು. ಬಿ ಖಾತಾ ಆಸ್ತಿಗಳಿಗೆ ಎ ಖಾತಾ ಮಾನ್ಯತೆ ನೀಡೋದು. 23ನೇ ತಾರೀಕಿಗೆ ಕೊನೆ ದಿನಾಂಕ. 5% ಇದ್ದ ನಿಗದಿತ ಶುಲ್ಕ ಕೇವಲ 2%ಗೆ ಮಾಡಿರುವಂತದ್ದು. ಅಂದ್ರೆ 3% ಈಗ ಡಿಸ್ಕೌಂಟ್ ಕೂಡ ನಡೀತಾ ಇದೆ. ಇನ್ನು ಮೊದಲನೇದಾಗಿ ಬಿ ಖಾತಾದಲ್ಲಿರುವ ಆಸ್ತಿಯ ಇಲ್ಲಿವರೆಗಿನ ಎಲ್ಲಾ ಬಾಕಿ ಆಸ್ತಿ ತೆರಿಗೆಯನ್ನು ಸಂಪೂರ್ಣವಾಗಿ ಪಾವತಿ ಮಾಡಬೇಕು. ಯಾವುದೇ ಬಾಕಿ ಉಳಿಸಿಕೊಳ್ಳಬಾರದು. ಆಸ್ತಿಯ ಹಕ್ಕುಪತ್ರ, ಕ್ರಯಪತ್ರ, ಆಸ್ತಿ ತೆರಿಗೆ ಪಾವತಿಸಿದ ರಸೀದಿಗಳು, ಅನುಮೋದಿತ ಕಟ್ಟಡ ನಿರ್ಮಾಣ ನಕ್ಷೆ ಜೊತೆ ಅರ್ಜಿ ಸಲ್ಲಿಸಿದರೆ ಅಧಿಕಾರಿಗಳು ದಾಖಲೆಗಳನ್ನ ಪರಿಶೀಲಿಸಿ ಕ್ರಮಬದ್ಧವಾಗಿದ್ರೆ ಮಾತ್ರ ಎ ಖಾತೆ ನೀಡಬಹುದು ಎಂಬ ಸ್ಪಷ್ಟ ನಿಯಮಾವಳಿ ರೂಪಿಸಿ ಅವಕಾಶ ನೀಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಪ್ರತಿಯೊಬ್ಬರು ಕೂಡ ಯಾರೆಲ್ಲ ಬಿ ಖಾತೆ ಆಸ್ತಿ ಹೊಂದಿದ್ದೀರಾ ಅವರಿಗೆ ಎ ಖಾತೆ ಮಾನ್ಯತೆ ಸಿಗುತ್ತೆ. ಸೊ ಆದಷ್ಟು ಬೇಗನೆ ಮಾಡಿಸಿಕೊಳ್ಳಿ. 23ನೇ ತಾರೀಕಿಗೆ ಈ ಒಂದು ಏನು ಆಫರ್ ಇದೆ ನೋಡಿ, 5% ಇದ್ದದನ್ನ 2% ಮಾಡಿದಾರಲ್ಲ, 3% ಡಿಸ್ಕೌಂಟ್ ಇದೆ, 60% ಉಳಿತಾಯ ಆಗುತ್ತೆ. ಸೊ 23ನೇ ತಾರೀಕಿನ ಒಳಗೆ ಮಾಡಿಸಿದ್ರೆ